ಇವತ್ತು ಚೆನ್ನೈಗೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯ ಆಯೋಜನೆ ಮಾಡಿರುವಂತಹ ಸಭೆ ಅದು. ಆ ಸಭೆಯಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಅದರಂತೆ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದು ಅಮಿತ್ ಶಾ ಸಭೆ ಕರೆದಿದ್ದಾರೆ. ರಾಷ್ಟ್ರೀಯ ಹಾಗೂ ರಾಜ್ಯ ವಿಷಯಗಳ ಕುರಿತು ಸಮ್ಮೇಳನ ಇದೆ. ಹಾಗಾಗಿ ಚೆನ್ನೈಗೆ ಸಿಎಂ ಡಿಕೆಶಿ ಭೇಟಿ ಮುಖಾಮುಖಿಯಾಗಲಿದ್ದಾರೆ. ಸಿಎಂ ಮತ್ತು ವಿಜಯ್ ಕೇಂದ್ರ ಗೃಹ ಸಚಿವಾಲಯ ಆಯೋಜಿಸಿರುವಂತಹ ಸಭೆ ಇದು. ದಕ್ಷಿಣ ಭಾರತ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ, ರಾಷ್ಟ್ರೀಯ ಹಾಗೂ ರಾಜ್ಯ ವಿಷಯಗಳ ಕುರಿತು ಸಮ್ಮೇಳನ ಇದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಈ ಸಭೆ ಆಯೋಜನೆಯಾಗಿದ್ದು ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಿಎಂ ವಿಜಯ್ ಮತ್ತು ಸಿಎಂ ಡಿಕೆ ಶಿವಕುಮಾರ್ ಮುಖಾಮುಖಿಯಾಗ್ತಾರೆ. ವಿಜಯ್ ಜೊತೆ ಸಿಎಂ ಡಿಕೆಶಿ ಪ್ರತ್ಯೇಕ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಯಾಕಂದ್ರೆ ಕಾವೇರಿ ನೀರು ಹಂಚಿಕೆ ವಿವಾದದ ಬಗ್ಗೆ ಮಾತುಕತೆಯಾಡಬಹುದು ಎನ್ನುವ ನಿರೀಕ್ಷೆ ಇದೆ. ಮೇಕೆದಾಟು ಅಣೆಕಟ್ಟು ವಿಚಾರವಾಗಿ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ. ಮಾತುಕತೆ ಮೂಲಕ ಭಿನ್ನಾಭಿಪ್ರಾಯವನ್ನ ಬಗೆಹರಿಸಿಕೊಳ್ಳೋದಕ್ಕೆ ಚರ್ಚೆ ನಡೆಸ್ತಾರಾ? ಹನೂರಿನಲ್ಲಿ ಎನ್ಕೌಂಟರ್ ಆಯ್ತು, ಏನು ಆ ವಿಚಾರ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ಕುತೂಹಲ ಮೂಡಿಸ್ತಾ ಇದೆ ವಿಜಯ್ ಮತ್ತು ಸಿಎಂ ಡಿಕೆಶಿ ಭೇಟಿ. ಚೆನ್ನೈಗೆ ಹೊರಟಿದ್ದೀನಿ. ಮಹಾಬಲಿಪುರದಲ್ಲಿ ಸೌತ್ ಝೋನ್ ಚೀಫ್ ಮಿನಿಸ್ಟರ್ಸ್ ಮೀಟಿಂಗ್ ಕರೆದಿದ್ದಾರೆ. ನಮ್ಮ ಅನೇಕ ವಿಚಾರಗಳಿದೆ. ಈಗ ವರ್ಕಿಂಗ್ ಕಮಿಟಿ ಇತ್ತು, ಜಸ್ಟ್ ಮುಗಿಸಿದ್ದೀನಿ. ನಮ್ಮ ಯುವಕರೆಲ್ಲ ರಾಜೀವ್ ಜ್ಯೋತಿನ ಭಾಳ ವರ್ಷದಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದಾದಮೇಲೆ ಸಿ-ಪೆರಂಬೂರ್ಗೂ ಹೋಗ್ತಾ ಇದ್ದೀನಿ ನಾನು. ಅಲ್ಲೂ ಕೂಡ ಹೋಗಿ ಬರ್ತೀನಿ. ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಯಿತು. ಈಗಾಗಲೇ ನಮ್ಮ ಜನರಲ್ ಸೆಕ್ರೆಟರಿ ರೆಸಲ್ಯೂಷನ್ ಏನು ಮಾಡಿದ್ದೇವೆ ಅದನ್ನೆಲ್ಲ ತಮಗೆಲ್ಲ ತಿಳಿಸಿದ್ದಾರೆ. ಸೊ ಅನೇಕ ಆರ್ಗನೈಸೇಷನ್ ವಿಚಾರ ಎಲ್ಲ ಚರ್ಚೆ ಮಾಡಿದ್ದೀವಿ.